ನಮ್ಮ ಭಾರತೀಯ ನೌಕಾಪಡೆಗೆ ಸಂಬಂಧಿಸಿದ ರಹಸ್ಯ ಮಾಹಿತಿಗಳನ್ನು ರವಾನಿಸ್ತಾ ಇದ್ದ ದೇಶದ್ರೋಹಿಗಳ ಬಂಧನ ಮುಂದುವರೆದಿದೆ. ಈಗಾಗಲೇ ಉತ್ತರ ಪ್ರದೇಶದ ಇಬ್ಬರನ್ನ ಬಂಧಿಸಿ ಜೈಲಿಗೆ ಕಳುಹಿಸಿರುವ ಉಡುಪಿಯ ಮಲ್ಪೆ ಪೊಲೀಸರು ಇದೀಗ ಗುಜರಾತ್ ಮೂಲದ ಮತ್ತೋರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಶತ್ರು ದೇಶ ಪಾಕಿಸ್ತಾನಕ್ಕೆ ಇವರು ಗೌಪ್ಯ ಮಾಹಿತಿಗಳನ್ನು ಕಳಿಸ್ತಾ ಇದ್ರು ಅನ್ನೋ ಆತಂಕಕಾರಿ ವಿಚಾರ ತನಿಖೆಯಿಂದ ಖಚಿತಗೊಂಡಿದೆ. ತಿನ್ನೋದು ಇಲ್ಲಿನ ಅನ್ನ, ಕುಡಿಯೋದು ಇಲ್ಲಿನ ಗಾಳಿ, ದುಡಿದು ಬದುಕೋದು ಕೂಡ ಇಲ್ಲೇ. ಆದ್ರೆ ಮಾಡೋದು ಮಾತ್ರ ಮನೆಹಾಳು ಕೆಲಸ. ದೇಶ ಸೇವೆ ಅಂದ್ರೆ ಈಶ ಸೇವೆ ಅಂತೀವಿ. ಆದ್ರೆ ಈತ ದೇಶಕ್ಕೆ ಕುತ್ತು ತರೋ ಕೆಲಸ ಮಾಡ್ತಿದ್ದ. ಇಲ್ಲೇ ಇದ್ಕೊಂಡು ಶತ್ರು ದೇಶವಾದ ಪಾಕಿಸ್ತಾನಕ್ಕೆ ನಮ್ಮಲ್ಲಿನ ಮಾಹಿತಿ ರವಾನಿಸ್ತಿದ್ದ. ಕೇರಳ ಮತ್ತು ಉಡುಪಿಯ ಮಲ್ಪೆಯಲ್ಲಿ ಕೊಚ್ಚಿನ್ ಶಿಪ್ ಯಾರ್ಡ್ ಕಾರ್ಯನಿರ್ವಹಿಸುತ್ತಿವೆ. ಇದು ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿರೋ ದೇಶದ ಭದ್ರತೆಗೆ ಸಂಬಂಧಪಟ್ಟ ಮಹತ್ವದ ಸಂಸ್ಥೆ. ಇಲ್ಲಿಗೆ ಹೊರಗುತ್ತಿಗೆ ಆಧಾರದಲ್ಲಿ ದುಡಿಯೋದಕ್ಕೆ ಅಂತ ತುಂಬಾ ಜನ ಬರ್ತಾರೆ. ಹೀಗೆ ಉತ್ತರ ಪ್ರದೇಶದ ರೋಹಿತ್ ಮತ್ತು ಸಂತ್ರಿ ಅನ್ನೋ ಪರಮ ಪಾಪಿಗಳು ಕೂಡ ಇಲ್ಲೇ ಕೆಲಸ ಮಾಡ್ತಿದ್ರು. ದುಡ್ಡಿನ ಆಸೆಗೆ ಬಿದ್ದವರು ಭಾರತದ ಹಡಗುಗಳಿಗೆ ಸಂಬಂಧಿಸಿದ ಗೌಪ್ಯ ಸಂಖ್ಯೆಗಳನ್ನು ಪಾಕಿಸ್ತಾನಕ್ಕೆ ರವಾನಿಸುತ್ತಿದ್ರು. ಈ ಇಬ್ಬರ ಹಿಂದೆ ಬಿದ್ದ ಪೊಲೀಸರು ನವೆಂಬರ್ 21ರಂದು ಲಾಕ್ ಮಾಡಿದ್ರು. ಆಗ್ಲೇ ನೋಡಿ ಒಂದೊಂದೇ ಸತ್ಯ ಬಯಲಾಗಿದ್ದು. ಈ ಇಬ್ಬರು ಆರೋಪಿಗಳಿಗೆ ಸಿಮ್ ಸಪ್ಲೈ ಮಾಡ್ತಿದ್ದ ಗುಜರಾತ್ ಮೂಲದ ಹೀರೇಂದ್ರನನ್ನ ಉಡುಪಿ ಪೊಲೀಸರು ಈಗ ಬಂಧಿಸಿದ್ದಾರೆ. ಮಲ್ಪೆಯಲ್ಲಿರುವಂತಹ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಎಂಬ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇಬ್ಬರು ವ್ಯಕ್ತಿಗಳು ರೋಹಿತ್ ಹಾಗೂ ಸಂತ್ರಿ ಎಂಬವರು ಕೊಚ್ಚಿನ್ ಶಿಪ್ ಯಾರ್ಡ್ಗೆ ಹಾಗೂ ಇಲ್ಲಿ ಮಲ್ಪೆಯಲ್ಲಿರುವಂತಹ ಡಾಕ್ ಯಾರ್ಡ್ಗೆ ಬರುವಂತಹ ಇಂಡಿಯನ್ ನೇವಿದು ಶಿಪ್ಗಳು ಮತ್ತು ಅದರದ್ದು ಡೀಟೇಲ್ಸು, ದುಡ್ಡುಗೋಸ್ಕರ ಶಿಪ್ಪು ಮತ್ತು ಇತರ ಡೀಟೇಲ್ಸ್ ಹೋಗಿರುವಂಥದ್ದು ಪಾಕಿಸ್ತಾನಿಗೆ ಅಂತ ನಮ್ಮ ತನಿಖೆಯಲ್ಲಿ ತಾಂತ್ರಿಕ ಎವಿಡೆನ್ಸಿಂದ ತುಂಬ ಕ್ಲಿಯರ್ ಕಟ್ಟಾಗಿ ಎಸ್ಟಾಬ್ಲಿಷ್ ಆಗಿದೆ. ಅದಕ್ಕೆ ಬಳಸಿರುವಂತಹ ಸಿಮ್ಗಳು ಟೆಕ್ನಿಕಲ್ ಅಸಿಸ್ಟೆನ್ಸ್ ಇಬ್ಬರು ಜನ ಆರೋಪಿಗಳಿಗೆ ಕೊಟ್ಟಿರುವಂತಹ ಒಬ್ಬ ವ್ಯಕ್ತಿ ಹೀರೇಂದ್ರ ಕುಮಾರ್ ಗುಜರಾತ್, ಇವರನ್ನು ನಾವು ಅರೆಸ್ಟ್ ಮಾಡಲಾಗಿದೆ. ಭಾರತೀಯ ನೌಕಾಪಡೆ ಜೊತೆಗೆ ಕರಾವಳಿಯ ಭದ್ರತೆಗೂ ಆತಂಕ ಶುರುವಾಗಿದೆ. ಯಾಕಂದ್ರೆ ಉಡುಪಿಯ ಮಲ್ಪೆಯಲ್ಲಿ ಏಷ್ಯಾದಲ್ಲಿ ಅತಿದೊಡ್ಡ ಸರ್ವ ಋತು ಮೀನುಗಾರಿಕಾ ಬಂದರು ಇದೆ. ಇದರ ಆವರಣದಲ್ಲೇ ಕೊಚ್ಚಿನ್ ಶಿಪ್ ಯಾರ್ಡ್ ಕೂಡ ಇದೆ. ಹೀಗಾಗಿ ಆತಂಕ ಶುರುವಾಗಿತ್ತು. ಇದರ ಹಿಂದೆ ಇನ್ನೂ ಯಾರೆಲ್ಲ ಇದ್ದಾರೆ ಅನ್ನೋದು ಬಯಲಾಗಬೇಕಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ. ಗಾಳಿಯಲ್ಲಿ ಗುಂಡು ಹಾರಿಸಿದ ಉಡಚನ ಗ್ರಾಮದ ಶಾಂತಲಿಂಗ ಶಿವಾಚಾರ್ಯ ಕುಡಿದು ರಂಪಾಟ ಮಾಡಿದ್ದಕ್ಕೆ ಮಠ ತೊರೆದಿದ್ದ ಸ್ವಾಮೀಜಿ. ಇದೀಗ ಗುಂಡು ಹಾರಿಸಿ ಸ್ವಾಮೀಜಿ ಬಿಲ್ಡಪ್. ರಸ್ತೆ ಬದಿ ಜೇನು ಖರೀದಿ ಮಾಡೋ ಗ್ರಾಹಕರೇ ಎಚ್ಚರ. ಜೇನು ಅಂಥೇಳಿ ಸಕ್ಕರೆ ಪಾಕ ಮಾಡ್ತಾರೆ ಜೋಪಾನ. ಹಾಸನದ ಹೊಳೆನರಸೀಪುರ ಪಟ್ಟಣದಲ್ಲಿ ಕಲಬೆರಕೆ ಜೇನು ಜಾಲ ಪತ್ತೆ. ದಾವಣಗೆರೆ ನಗರದಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ. ಎಚ್ಚೆತ್ತ ಜಿಲ್ಲಾಡಳಿತದಿಂದ ಆಪರೇಷನ್ ಡಾಗ್ ಕಾರ್ಯಾಚರಣೆ. ನಾಯಿಗಳ ಸೆರೆ ಹಿಡಿದು ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ. ಚಿತ್ರದುರ್ಗದ ಜಿಲ್ಲಾಧಿಕಾರಿ ಡಿಜಿಟಲ್ ಸಿಗ್ನೇಚರ್ ಫೋರ್ಜರಿ. ನಕಲು ಸಹಿ ಮಾಡಿ ಭೂ ಪರಿವರ್ತನೆ ಆದೇಶ ಪ್ರತಿ ಸೃಷ್ಟಿ. ಹಿರಿಯೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ರಿಯಲ್ ಎಸ್ಟೇಟ್ ಉದ್ಯಮಿ ರಘುನಾಥ್ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್. ಟಿಟಿಡಿ ಮಾಜಿ ಅಧ್ಯಕ್ಷ ಆದಿಕೇಶವಲು ಮಗಳು ಅರೆಸ್ಟ್. ಜಡ್ಜ್ ಮುಂದೆ ಕಲ್ಪಜಾ ಕಣ್ಣೀರು.